ಯಾಕೋ ಏನೋ ಗುಜರಾತ್ನಲ್ಲಿ ಮೇಲಿಂದ ಮೇಲೆ ದುರಂತಗಳು ಆಗ್ತಾನೆ ಇದೆ. ಕಳೆದ ತಿಂಗಳು ಅಹಮದಾಬಾದ್ನಲ್ಲಿ ವಿಮಾನ ಪತನ ಆದರೆ ಈಗ ಮಹಿಸಾಗರ ಸೇತುವೆ ಕುಸಿತವಾಗಿ ಭಾರಿ ದುರಂತವೇ ಸಂಭವಿಸಿದೆ. ಗುಜರಾತ್ನಲ್ಲಿ ಮತ್ತೊಂದು ದುರಂತ. ಮಹಿಸಾಗರ ನದಿಯ ಸೇತುವೆ ಕುಸಿತ. ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದ ವಿಮಾನ ದುರಂತ ಮಾಸೋ ಮುನ್ನವೇ ಮತ್ತೊಂದು ದುರಂತ ನಡೆದು ಹೋಗಿದೆ. ವಡೋದರಾ ಜಿಲ್ಲೆಯ ಮುಜಫರ್ ಸಮೀಪ ಮಹಿಸಾಗರ್ ನದಿಯ ಮೇಲಿರೋ ಸೇತುವೆ ಕುಸಿದು ಭಾರೀ ಅನಾಹುತ ಸಂಭವಿಸಿದೆ. ಈ ದುರಂತದಲ್ಲಿ 2 ಟ್ರಕ್ಗಳು, 1 ಇಕೋ ವ್ಯಾನ್, 1 ಪಿಕಪ್ ವ್ಯಾನ್ ಮತ್ತು 1 ಆಟೋ ರಿಕ್ಷಾ ಸೇರಿ 5ಕ್ಕೂ ಹೆಚ್ಚು ವಾಹನಗಳು ನದಿಗೆ ಬಿದ್ದಿವೆ. ಅಲ್ಲದೆ 10ಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ. ದುರಂತ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ, ಪೊಲೀಸರು ಮತ್ತು ವಡೋದರಾ ಜಿಲ್ಲಾಡಳಿತ ತಕ್ಷಣ ಸ್ಥಳಕ್ಕೆ ಧಾವಿಸಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. ಈಜುಗಾರರು ಶವಗಳನ್ನು ಹೊರತೆಗೆದಿದ್ದು, ರಕ್ಷಣಾ ಸಿಬ್ಬಂದಿ ಗಾಯಾಳುಗಳನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. आनंद डिस्ट्रिक्ट और बड़ौदा डिस्ट्रिक्ट को कनेक्ट करता हुआ एक जो ब्रिज है गंभीरा विलेज के पास है, वहाँ पे जो ब्रिज है उस ब्रिज का कुछ पार्ट कोलैप्स हो गया है. ये ब्रिज जो है पूरा रिवर नदी के ऊपर था और अभी कुछ 3 या 4 व्हीकल अंदर नदी में है, ऐसा देखने को मिल रहा है. ರಿಲೀಫ್ ರೆಸ್ಕ್ಯೂ ವರ್ಕ್ ಚಾಲೂ है. ಗಂಭೀರ ಸೇತುವೆಯನ್ನ ಮಹಿಸಾಗರ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿತ್ತು. ಇದು ಮಧ್ಯ ಗುಜರಾತ್ ಮತ್ತು ಸೌರಾಷ್ಟ್ರವನ್ನ ಸಂಪರ್ಕಿಸೋ ಪ್ರಮುಖ ಸೇತುವೆಯಾಗಿದೆ. ಇಂಥ ದುರಂತದಲ್ಲೂ ಸಿನಿಮೀಯ ರೀತಿಯಲ್ಲಿ ಈ ಟ್ಯಾಂಕರ್ ಒಂದು ಕೂದಲೆಳೆ ಅಂತರದಲ್ಲಿ ಬಚಾವಾಗಿದೆ. मेरा गांव मुझको दरियापुरा है और मेरा मुझको दरियापुरा गांव के एक इको गाड़ी भाड़े करके बगदाना जाने वाला था. वो सुबह 7 बजे निकला. वो 7:30 बजे मेरे को मालूम पड़ा. मैं घर पे दौड़ के आया तो उधर ही एक रिक्शा, एक ट्रक और एक इको, एक मैक्स. ಕೇಂದ್ರ ರಾಜ್ಯ ಸರ್ಕಾರದಿಂದ ಪರಿಹಾರ. ವಡೋದರಾದಲ್ಲಿ ಗಂಭೀರ ಸೇತುವೆ ದುರಂತದಲ್ಲಿ ಮೃತರಿಗೆ ಪ್ರಧಾನಿ ಮೋದಿ ಸಂತಾಪ ಸೂಚಿಸಿದ್ದಾರೆ. ಅಲ್ಲದೆ ಮೃತರ ಕುಟುಂಬಕ್ಕೆ ಪ್ರಧಾನಿ ಮೋದಿ 2 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ. ಗಾಯಗೊಂಡವರಿಗೆ 50,000 ರೂಪಾಯಿ ಪರಿಹಾರ ನೀಡಲಾಗುವುದು ಅಂತ ಘೋಷಿಸಿದ್ದಾರೆ. ಗುಜರಾತ್ ಸರ್ಕಾರ ಕೂಡ 4 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದೆ. ದುರಂತದಲ್ಲಿ ಮೃತರ ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದ್ದು, ಸಮರೋಪಾದಿಯಲ್ಲಿ ರಕ್ಷಣಾ ಕಾರ್ಯ ನಡೆಯುತ್ತಿದೆ. ಯಾರದ್ದೋ ತಪ್ಪಿಗೆ ಇನ್ಯಾರೋ ಬಲಿಯಾಗಿದ್ದು ದುರಂತವೇ ಸರಿ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಯಾಕೋ ಏನೋ ಗುಜರಾತ್ನಲ್ಲಿ ಮೇಲಿಂದ ಮೇಲೆ ದುರಂತಗಳು ಆಗ್ತಾನೆ ಇದೆ. ಕಳೆದ ತಿಂಗಳು ಅಹಮದಾಬಾದ್ನಲ್ಲಿ ವಿಮಾನ ಪತನ ಆದರೆ ಈಗ ಮಹಿಸಾಗರ ಸೇತುವೆ ಕುಸಿತವಾಗಿ ಭಾರಿ ದುರಂತವೇ ಸಂಭವಿಸಿದೆ. ಗುಜರಾತ್ನಲ್ಲಿ ಮತ್ತೊಂದು ದುರಂತ. ಮಹಿಸಾಗರ ನದಿಯ ಸೇತುವೆ ಕುಸಿತ. ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದ ವಿಮಾನ ದುರಂತ ಮಾಸೋ ಮುನ್ನವೇ ಮತ್ತೊಂದು ದುರಂತ ನಡೆದು ಹೋಗಿದೆ. ವಡೋದರಾ ಜಿಲ್ಲೆಯ ಮುಜಫರ್ ಸಮೀಪ ಮಹಿಸಾಗರ್ ನದಿಯ ಮೇಲಿರೋ ಸೇತುವೆ ಕುಸಿದು ಭಾರೀ ಅನಾಹುತ ಸಂಭವಿಸಿದೆ. ಈ ದುರಂತದಲ್ಲಿ 2 ಟ್ರಕ್ಗಳು, 1 ಇಕೋ ವ್ಯಾನ್, 1 ಪಿಕಪ್ ವ್ಯಾನ್ ಮತ್ತು 1 ಆಟೋ ರಿಕ್ಷಾ ಸೇರಿ 5ಕ್ಕೂ ಹೆಚ್ಚು ವಾಹನಗಳು ನದಿಗೆ ಬಿದ್ದಿವೆ. ಅಲ್ಲದೆ 10ಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ. ದುರಂತ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ, ಪೊಲೀಸರು ಮತ್ತು ವಡೋದರಾ ಜಿಲ್ಲಾಡಳಿತ ತಕ್ಷಣ ಸ್ಥಳಕ್ಕೆ ಧಾವಿಸಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. ಈಜುಗಾರರು ಶವಗಳನ್ನು ಹೊರತೆಗೆದಿದ್ದು, ರಕ್ಷಣಾ ಸಿಬ್ಬಂದಿ ಗಾಯಾಳುಗಳನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. आनंद डिस्ट्रिक्ट और बड़ौदा डिस्ट्रिक्ट को कनेक्ट करता हुआ एक जो ब्रिज है गंभीरा विलेज के पास है, वहाँ पे जो ब्रिज है उस ब्रिज का कुछ पार्ट कोलैप्स हो गया है. ये ब्रिज जो है पूरा रिवर नदी के ऊपर था और अभी कुछ 3 या 4 व्हीकल अंदर नदी में है, ऐसा देखने को मिल रहा है. ರಿಲೀಫ್ ರೆಸ್ಕ್ಯೂ ವರ್ಕ್ ಚಾಲೂ है. ಗಂಭೀರ ಸೇತುವೆಯನ್ನ ಮಹಿಸಾಗರ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿತ್ತು. ಇದು ಮಧ್ಯ ಗುಜರಾತ್ ಮತ್ತು ಸೌರಾಷ್ಟ್ರವನ್ನ ಸಂಪರ್ಕಿಸೋ ಪ್ರಮುಖ ಸೇತುವೆಯಾಗಿದೆ. ಇಂಥ ದುರಂತದಲ್ಲೂ ಸಿನಿಮೀಯ ರೀತಿಯಲ್ಲಿ ಈ ಟ್ಯಾಂಕರ್ ಒಂದು ಕೂದಲೆಳೆ ಅಂತರದಲ್ಲಿ ಬಚಾವಾಗಿದೆ.
मेरा गांव मुझको दरियापुरा है और मेरा मुझको दरियापुरा गांव के एक इको गाड़ी भाड़े करके बगदाना जाने वाला था। वो सुबह 7 बजे निकला। वो 7:30 बजे मेरे को मालूम पड़ा। मैं घर पे दौड़ के आया तो उधर ही एक रिक्शा, एक ट्रक और एक इको, एक मैक्स। ಕೇಂದ್ರ ರಾಜ್ಯ ಸರ್ಕಾರದಿಂದ ಪರಿಹಾರ. ವಡೋದರಾದಲ್ಲಿ ಗಂಭೀರ ಸೇತುವೆ ದುರಂತದಲ್ಲಿ ಮೃತರಿಗೆ ಪ್ರಧಾನಿ ಮೋದಿ ಸಂತಾಪ ಸೂಚಿಸಿದ್ದಾರೆ. ಅಲ್ಲದೆ ಮೃತರ ಕುಟುಂಬಕ್ಕೆ ಪ್ರಧಾನಿ ಮೋದಿ 2 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ. ಗಾಯಗೊಂಡವರಿಗೆ 50,000 ರೂಪಾಯಿ ಪರಿಹಾರ ನೀಡಲಾಗುವುದು ಅಂತ ಘೋಷಿಸಿದ್ದಾರೆ. ಗುಜರಾತ್ ಸರ್ಕಾರ ಕೂಡ 4 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದೆ. ದುರಂತದಲ್ಲಿ ಮೃತರ ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದ್ದು ಸಮರೋಪಾದಿಯಲ್ಲಿ ರಕ್ಷಣಾ ಕಾರ್ಯ ನಡೆಯುತ್ತಿದೆ. ಯಾರದ್ದೋ ತಪ್ಪಿಗೆ ಇನ್ಯಾರೋ ಬಲಿಯಾಗಿದ್ದು ದುರಂತವೇ ಸರಿ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಯಾಕೋ ಏನೋ ಗುಜರಾತ್ನಲ್ಲಿ ಮೇಲಿಂದ ಮೇಲೆ ದುರಂತಗಳು ಆಗ್ತಾನೆ ಇದೆ. ಕಳೆದ ತಿಂಗಳು ಅಹಮದಾಬಾದ್ನಲ್ಲಿ ವಿಮಾನ ಪತನ ಆದರೆ ಈಗ ಮಹಿಸಾಗರ ಸೇತುವೆ ಕುಸಿತವಾಗಿ ಭಾರಿ ದುರಂತವೇ ಸಂಭವಿಸಿದೆ. ಗುಜರಾತ್ನಲ್ಲಿ ಮತ್ತೊಂದು ದುರಂತ. ಮಹಿಸಾಗರ ನದಿಯ ಸೇತುವೆ ಕುಸಿತ. ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದ ವಿಮಾನ ದುರಂತ ಮಾಸೋ ಮುನ್ನವೇ ಮತ್ತೊಂದು ದುರಂತ ನಡೆದು ಹೋಗಿದೆ. ವಡೋದರಾ ಜಿಲ್ಲೆಯ ಮುಜಫರ್ ಸಮೀಪ ಮಹಿಸಾಗರ್ ನದಿಯ ಮೇಲಿರೋ ಸೇತುವೆ ಕುಸಿದು ಭಾರೀ ಅನಾಹುತ ಸಂಭವಿಸಿದೆ. ಈ ದುರಂತದಲ್ಲಿ 2 ಟ್ರಕ್ಗಳು, 1 ಇಕೋ ವ್ಯಾನ್, 1 ಪಿಕಪ್ ವ್ಯಾನ್ ಮತ್ತು 1 ಆಟೋ ರಿಕ್ಷಾ ಸೇರಿ 5ಕ್ಕೂ ಹೆಚ್ಚು ವಾಹನಗಳು ನದಿಗೆ ಬಿದ್ದಿವೆ. ಅಲ್ಲದೆ 10ಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ. ದುರಂತ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ, ಪೊಲೀಸರು ಮತ್ತು ವಡೋದರಾ ಜಿಲ್ಲಾಡಳಿತ ತಕ್ಷಣ ಸ್ಥಳಕ್ಕೆ ಧಾವಿಸಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. ಈಜುಗಾರರು ಶವಗಳನ್ನು ಹೊರತೆಗೆದಿದ್ದು ರಕ್ಷಣಾ ಸಿಬ್ಬಂದಿ ಗಾಯಾಳುಗಳನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. आनंद डिस्ट्रिक्ट और बड़ौदा डिस्ट्रिक्ट को कनेक्ट करता हुआ एक जो ब्रिज है, जो गंभीरा विलेज के पास है, वहाँ पे जो ब्रिज है उस ब्रिज का कुछ पार्ट कोलैप्स हो गया है। ये ब्रिज जो है पूरा रिवर नदी के ऊपर था और अभी कुछ 3 या 4 व्हीकल अंदर नदी में है, ऐसा देखने को मिल रहा है। रिलीफ रेस्क्यू वर्क चालू है. ಗಂಭೀರ ಸೇತುವೆಯನ್ನ ಮಹಿಸಾಗರ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿತ್ತು. ಇದು ಮಧ್ಯ ಗುಜರಾತ್ ಮತ್ತು ಸೌರಾಷ್ಟ್ರವನ್ನ ಸಂಪರ್ಕಿಸುವ ಪ್ರಮುಖ ಸೇತುವೆಯಾಗಿದೆ. ಇಂಥ ದುರಂತದಲ್ಲೂ ಸಿನಿಮೀಯ ರೀತಿಯಲ್ಲಿ ಈ ಟ್ಯಾಂಕರ್ ಒಂದು ಕೂದಲೆಳೆ ಅಂತರದಲ್ಲಿ ಬಚಾವಾಗಿದೆ. मेरा गांव मुझको दरियापुरा है और मेरा मुझको दरियापुरा गांव के एक इको गाड़ी भाड़े करके बगदाना जाने वाला था। वो सुबह 7 बजे निकला। वो 7:30 बजे मेरे को मालूम पड़ा। मैं घर पे दौड़ के आया तो उधर ही एक रिक्शा, एक ट्रक और एक इको, एक मैक्स। ಕೇಂದ್ರ ರಾಜ್ಯ ಸರ್ಕಾರದಿಂದ ಪರಿಹಾರ. ವಡೋದರಾದಲ್ಲಿ ಗಂಭೀರ ಸೇತುವೆ ದುರಂತದಲ್ಲಿ ಮೃತರಿಗೆ ಪ್ರಧಾನಿ ಮೋದಿ ಸಂತಾಪ ಸೂಚಿಸಿದ್ದಾರೆ. ಅಲ್ಲದೆ ಮೃತರ ಕುಟುಂಬಕ್ಕೆ ಪ್ರಧಾನಿ ಮೋದಿ 2 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ. ಗಾಯಗೊಂಡವರಿಗೆ 50,000 ರೂಪಾಯಿ ಪರಿಹಾರ ನೀಡಲಾಗುವುದು ಅಂತ ಘೋಷಿಸಿದ್ದಾರೆ. ಗುಜರಾತ್ ಸರ್ಕಾರ ಕೂಡ 4 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದೆ. ದುರಂತದಲ್ಲಿ ಮೃತರ ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದ್ದು ಸಮರೋಪಾದಿಯಲ್ಲಿ ರಕ್ಷಣಾ ಕಾರ್ಯ ನಡೆಯುತ್ತಿದೆ. ಯಾರದ್ದೋ ತಪ್ಪಿಗೆ ಇನ್ಯಾರೋ ಬಲಿಯಾಗಿದ್ದು ದುರಂತವೇ ಸರಿ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.